ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಇದಕ್ಕೆ ಕಾರಣ 2 ಗ್ಯಾಸ್ ಸಿಲಿಂಡರ್ನ ಸ್ಫೋಟ. ಸ್ಫೋಟಗೊಂಡ ಸಿಲಿಂಡರ್ 100ಕ್ಕೂ ಹೆಚ್ಚು ಟೆಂಟ್ಗಳಿಗೆ ಅಂಟಿಕೊಂಡಿತು. ಬೆಂಕಿಯು ಆಕಾಶಕ್ಕೆ ಏರುತ್ತಿರುವ ದೃಶ್ಯವನ್ನು ಕಂಡ ಭಕ್ತರು ಆತಂಕದಲ್ಲಿ ಓಡಿ ಹೋದರು. ಆದರೆ ವಿಪತ್ತನ್ನು ಎದುರಿಸಲು ಧೈರ್ಯಶಾಲಿ ಅಗ್ನಿಶಾಮಕ ಸಿಬ್ಬಂದಿ ಮುಂದೆ ಬಂದರು. ಅವರು ತಮ್ಮ ಶ್ರೇಷ್ಠ ಶ್ರಮದಿಂದ ಬೆಂಕಿಯನ್ನು ನಿಯಂತ್ರಣಕ್ಕೆ ತರುವ ಮೂಲಕ ಹೆಚ್ಚಿನ ಹಾನಿಯನ್ನು ತಪ್ಪಿಸಿದರು. ಅದೃಷ್ಟವಶಾತ್ ಯಾರಿಗೂ ಗಾಯವಾಗಲಿಲ್ಲ ಎಂಬುದನ್ನು ಖಚಿತಪಡಿಸಿದರು. ಸರ್ಕಾರದ ಧೈರ್ಯವು ಈ ಘಟನೆಗೆ ಹೊಸ ರೂಪವನ್ನು ನೀಡಿತು. ಇನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥ್ ಕೇವಲ ದೂರದಿಂದ ನೋಡಲಿಲ್ಲ. ಅವರು ಸ್ಥಳಕ್ಕೆ ಧಾವಿಸಿ ಹಾನಿಯನ್ನು ಅಂದಾಜಿಸಿ ಪರಿಹಾರ ಕಾರ್ಯಗಳನ್ನು ಘೋಷಿಸಿದರು. ಅವರ ಹಾಜರಾತಿ ಸಾವಿರಾರು ಜನರಿಗೆ ನಿರೀಕ್ಷೆ ಮತ್ತು ಭರವಸೆ ನೀಡಿತು. ಇನ್ನು ಈ ರೀತಿಯ ಘಟನೆ ನಮಗೆ ದೊಡ್ಡ ದೊಡ್ಡ ಸಭೆಗಳಲ್ಲಿ ಸುರಕ್ಷತೆ ಮುಖ್ಯ ಎಂಬುದನ್ನು ನೆನಪು ಮಾಡುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಸುದ್ದಿಗಾಗಿ ಪೇಜ್ನ ಫಾಲೋ ಮಾಡಿ.